ನಾವು ನಿಮಗೆ ಡಿಪಾರ್ಟ್ಮೆಂಟಿಗೆ ಅತ್ಯಂತ ಹೆಚ್ಚು ಗೌರವ ನೀವು ಬಿಟ್ಟಿದ್ದು ಇದು ಮಾಡೋದು ನಾನು ಕೇಳಿದೆ 5 ಇಲ್ಲ 10 ಫಸ್ಟ್ ನೀವು 4 ರಿಂದ 5 ಜನ ಹೋಗಿ ಅಲ್ಲಿನ ಡಿ ಸಿ ಅವರಿಗೆ ಫೋನ್ ಹೋಗೋದ್ರಲ್ಲ ಅಬ್ಜೆಕ್ಷನ್ ಇಲ್ಲ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಹೋಗಿ ಡಿ ಸಿ ಇಂದ ಫೋನ್ ಮಾಡಿಸಿ ನಮ್ಮ ಬೇಡಿಕೆಯರು ಡಿ ಸಿ ಭೇಟಿ ಮಾಡಕ್ಕೆ ನಾವೇನು ಉಗ್ರ ಸಂಘಟನೆ ಅಲ್ಲ, ನಾವು 10 ಜನ ಹೋಗ್ತೀವಿ ಭೇಟಿ ಮಾಡಿ. ಅಲ್ಲ ನಾವು ಮಾತಾಡಕ್ಕೆ ಹೋಗ್ತಿರೋದು 5 ಜನ ಅಂತ ಹೋಗಿಲ್ಲ ಅಂತ ರಿಸ್ಟ್ರಿಕ್ಟ್ ಮಾಡಕ್ಕೆ ಇಲ್ಲ, ನಾವು ಹೋಗೋದೇ ಇಲ್ಲ ಬಿಡಿ. ಇಲ್ಲೇಬೇಕು ನೀವು ಅಲ್ಲ, ಎಲ್ಲದಕ್ಕೂ ಹೇಳಕ್ಕಾಗಲ್ಲ ಸರ್. ನಾವು ಡಿ ಸಿ ಏನಕ್ಕೆ ಬಿಡಿ, ಇಲ್ಲ ಡಿ ಸಿನೇ ಬರಲಿ ಬಿಡಿ. ಹೇಳಿದ್ನಲ್ಲ ನಿಮಗೆ ಒಂದು ಪಾರ್ಟಿ ಕೊಡಿದ್ರೆ ಈಗ ಹೊಸ ಇಲ್ಲ ಅಂದಿದ್ರೆ ನಾನು ನಿಮ್ಮನ್ನು ಕಳಿಸ್ಕೊಡ್ತಾ ಇದ್ದೆ. ಈಗ ನಾನು ಕಾನೂನು ಪಾಲನೆ ಮಾಡ್ತೀನಿ. ಕರ್ಸ್ಬಿಡಿ ಇಲ್ಲಿಗೆ, ಡಿಸಿ ಅವ್ರು ಕರ್ಸಿ. ನೋಡಿ ಸರ್, ನೋಡಿ ಸರ್, ನಾವು ಇಲ್ಲೇ ಕುತ್ಕೊಂತೀವಿ ಬಿಡಿ ಸರ್. ಬೇಡ, ಇಲ್ಲೇ ಬರಲಿ. ಅಲ್ವಾ, ನಾವೇನು ಇಲ್ಲಿ ಮಚ್ಚುಲಾಂಗ್ ಇಟ್ಕೊಂಡು ಬಂದಿದ್ವಾ ಸರ್? 100 ಜನ ಪೊಲೀಸ್ನ ಹಾಕೊಂಡು ಇಲ್ಲಿ ವೆಯ್ಟ್ ಮಾಡಕ್ಕೆ ಏನು ಪ್ರಜಾಪ್ರಭುತ್ವ ಅಲ್ವಾ ಇದು? ಪ್ರತಿಭಟನೆ ಮಾಡೋದು ಯಾರಿಗೂ ಹಕ್ಕಿಲ್ವಾ? ಅಥವಾ ಡಿ ಸಿ ಅವ್ರನ್ನ ಮೀಟ್ ಮಾಡಕ್ಕೆ ನಮಗೆ ಯಾರಿಗೂ ಹಕ್ಕಿಲ್ವಾ? 100 ಜನ ಪೊಲೀಸ್ನವ್ರನ್ನ ಹಾಕೊಂಡು ನಾವು ಬರ್ತೀವಿ ಅಂತ ಗೊತ್ತಾದ ತಕ್ಷಣ ಇಲ್ಲಿ ಬ್ಯಾರಿಕೇಡ್ ಹಾಕೊಂಡು ನಿಂತಿದ್ದಾರೆ, ಏನು ಅರ್ಥ ಇಲ್ವಾ? ಪ್ರತಿಭಟನೆ ಮಾಡಕ್ಕೆ ಹಕ್ಕಿಲ್ವಾ ಹೇಳಿ? ಡಿ ಸಿ ಅವ್ರು ಕರೀರಿ ಇಲ್ಲಿಗೆ. ನಮಗೆ ಡಿ ಸಿ ಆಫೀಸ್ ನೋಡಕ್ಕೆ ನಮಗೆ ಚಟ ಇಲ್ಲ. ಡಿ ಸಿ ಮಾಡ್ಲಿಕ್ಕೋಸ್ಕರ ನಮ್ಮ ಸತ್ಯಾಗ್ರಹ ಇರೋದು. ಎಷ್ಟು ಸರಿ ಬಂದಿದ್ದಾರೆ ಸರ್? ಹಂಗಾರೆ ಏನ್ ಮಾಡ್ತಾ ಇದ್ದಾರೆ? ಏನ್ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಡಿ ಸಿ ಗಂಗಾರ ಅವರು? ಇಂಟೆಲಿಜೆನ್ಸಿಗೆ ಹನುಮಂತಪ್ಪ ಸರ್ಕಾರ ಬಿಲ್ಡಿಂಗ್ ಹೊಡೆಯೋದು ಗೊತ್ತಿರೋದಿಲ್ಲ. ಇಂಟೆಲಿಜೆನ್ಸಿಗೆ ಒಂದ್ಸರಿ ಚಂದ ಸರಿ ಇಲ್ಲ ನೀವು ಕನ್ನಡನೇ ಗೊತ್ತಿಲ್ಲ ಅಂದ್ರೆ ಯಾಕಿರ್ಬೇಕು ಅವರು? ಸರಿ, ಈಗ 10 ಜನ ಬಿಟ್ರೆ ಬಿಡ್ಲಿ, ಬಿಡ್ತಾರೆ
ನೋಡಿ ಸರ್ 100 ಜನ ಬಂದಿದ್ದೀವಿ. ಇನ್ನೊಂದು ಗಂಟೆ ಕೂತ್ರೆ 500 ಆಗುತ್ತೆ, 1000 ಆಗುತ್ತೆ. ಇದು ಮತ್ತೆ ತೊಂದರೆ ಆಗುತ್ತೆ. DC ಅವರಿಗೆ ಮಾತಾಡಿ ನಾವು 10 ಜನ ಬರಲೇಬೇಕು, ಅಲ್ಲಿಗೆ ಬಂದು ಮಾತಾಡಬೇಕು. ನೀವು ಟೈಮ್ ತಗೊಂಡಷ್ಟು ನಮ್ಮ ಸಂಖ್ಯೆ ಜಾಸ್ತಿ ಆಗುತ್ತೆ. ನಾಳೆ ದಿವಸ ಬಂದು ಅನ್ಕೊಂಡ್ರೆ ನಿಮ್ ತಪ್ಪು ಕಲ್ಪನೆ ಇಲ್ಲ ಸರ್. ಮುಂದುವರಿಯುತ್ತೀವಿ ಅಲ್ಲ ಸರ್, ನಾವು 10 ಜನ ಹೋಗ್ತೀವಿ ಸರ್. ನೀವು ಕಮ್ಯುನಿಕೇಟ್ ಮಾಡಕ್ಕೆ ರೆಡಿನೇ ಇಲ್ಲ ಅಲ್ಲ. ನಾನು ಟೆರಿಟರಿನ ಇದು ಅವ್ರು ಮಾತಾಡಲ್ಲ ಅಂದ್ರೆ ಹೆಂಗಾಗುತ್ತೆ? ಮಾತಾಡಲ್ವಾ? ಬಿಡಿ ನಮ್ಮನ್ನ 10 ಜನ ಹೋಗ್ತೀವಿ. ಅಲ್ಲ ಸರ್, ನಾವು ನಿಮಗೆ ಡಿಪಾರ್ಟ್ಮೆಂಟಿಗೆ ಅತ್ಯಂತ ಹೆಚ್ಚು ಗೌರವ ಕೊಡ್ತೀವಿ. ಅದು ನೀವು ನಿಮ್ಗೆ ಬಿಟ್ಟಿದ್ದು ಇದು ಮಾಡೋದು ಬಿಡೋದು. ನಾವು ಫೋರ್ಸ್ ಮಾಡಿ ಹೋಗೋಕೆ ಏನು ಜಾಸ್ತಿ ಅಂದರೆ ಹೊಡೆದು ಅರೆಸ್ಟ್ ಮಾಡ್ಬೋದು, ಅದು ಬಿಟ್ಟರೆ ಅದೇನು ಕೊಲೆ ಏನು ಮಾಡೋಕ್ಕಾಗಲ್ಲ ಅಲ್ಲ. ಗುಂಡು ಹೊಡಿತೀರಾ? ನಾವೇ ಫೋರ್ಸ್ ಮಾಡ್ತೀವಿ ಬಿಡಿ. ಯಾಕಂದ್ರೆ ನಾವು ಗೌರವ ಮಾಡಿದ್ರೆ ನೀವು ನಮ್ಮ ಬೆಲೆನೇ ಕೊಡಲ್ಲ ಅಂದರೆ ಯಾಕೆ ಮಾಡ್ಬೇಕು ನಾವು? 7 ಯಾರು ತೆಗೆ ಕೇಳ್ತೀರಿ? ಯಾರು ನಿಮ್ಗೆ ತೆಗೆ ಕೇಳ್ತೀರಿ? ಏನ್ರಿ ನೀವು ಸರ್ ಅವ್ನು ಕಳಿಸಿ ಸರ್, ಒಳಗೆ ಅವ್ನು ಕಳಿಸಿ, ಅವ್ರು ಕಳಿಸಿ. ನಾವು 10 ಅಂತ ಹೇಳಿದ್ವಿ, 10 ಹೋಗ್ಬೇಕು. ಯಾರೋ ಒಬ್ರು ಎಕ್ಸ್ಟ್ರಾ ಮೇಲೆ ಏನ್ ಕೇಸ್ಗಳಿದಾವೆ ಮೇಡಮ್? ಆ ಕೇಸ್ಗಳಲ್ಲಿ ಶರಣ್ ಪಂಪೆಲ್ ವಿರುದ್ಧ ಇರುವಂತಹ ಕೇಸ್ಗಳಲ್ಲಿ ನೋಡಿ ಯಾಕೆ ಎಲ್ಲ ನೀವು ಹಂಗೆ ಮಾಡ್ತೀರಲ್ಲ? ನಮಗೆ ಗೊತ್ತು. Most who fall short in NEET miss by 2 things: not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. Join St. Mary's NEET long-term program, because you were never meant to give up. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.